ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು. ಮುಂಚೆನೇ ಹೇಳ್ದಂಗೆ ಇನ್ಮೇಲೆ ಸರ್ಕಾರಿ ಯೋಜನೆಗಳ ಬಗ್ಗೆ ಜಾಬ್ಸ್ ಅಪ್ಡೇಟ್ ಬಗ್ಗೆ ಚಿಕ್ಕದಾಗಿ ನಿಮಗೆ ಈ ಒಂದು ಚಾನಲ್ನಲ್ಲೇ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಅದರಲ್ಲಿ ಮೊದಲನೇದಾಗಿ ಒಂದು ಸಾಲ ಸೌಲಭ್ಯ ಇದೆ ಸರ್ಕಾರದ ಕಡೆಯಿಂದ, ಆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಸರ್ಕಾರದಿಂದ ಆಗಿರ್ಬೋದು ಅಥವಾ ಬ್ಯಾಂಕ್ಗಳಿಂದ ಅಥವಾ ಸರ್ಕಾರದಿಂದ ಕೊಡುವಂಥದ್ದು ಬ್ಯಾಂಕ್ ಸಹಭಾಗಿತ್ವದಲ್ಲಿ ಸಾಕಷ್ಟು ಸಾಲ ಸೌಲಭ್ಯಗಳು ಕೊಡುವಂತಹ ಯೋಜನೆಗಳಿದೆ. ಆ ಎಲ್ಲ ಯೋಜನೆಗಳಿಗೆ ಒಂದು ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಜಾಸ್ತಿ, ಶ್ಯೂರಿಟಿ ಅಥವಾ ಅವರು ಬಂದು ಚೆಕ್ ಮಾಡುವಂಥದ್ದು ಬ್ಯಾಂಕ್ನವರು ಸಾಕಷ್ಟು ಇರುತ್ತೆ, ಪ್ರೊಸೀಜರ್ಗಳು ಜಾಸ್ತಿ ಇರುತ್ತೆ. ಆದರೆ ಪ್ರೊಸೀಜರ್ಗಳು ತೀರಾ ಕಡಿಮೆ, ಸುಲಭವಾಗಿ ಸರ್ಕಾರದಿಂದ ಸಿಗುವಂತಹ ಸಾಲ 50,000 ರೂಪಾಯಿವರೆಗೆ ಸಾಲ ತಗೋಬೋದು. ಅದು ಇದೊಂದೇ ಯೋಜನೆಯಲ್ಲಿ ನಿಮಗೆ ಸುಲಭವಾಗಿ ಸಾಲ ಸಿಗುವಂಥದ್ದು. ಆ ಒಂದು ಯೋಜನೆ ಬಗ್ಗೆ ತಿಳಿಸ್ತೀನಿ. ಆಮೇಲೆ ಈ ಎಲ್ಲ ಸಾಲ ಸೌಲಭ್ಯ ಸಿಗುತ್ತೋ ಇಲ್ವೋ ಅಂತೆಲ್ಲ ಒಂದು ಸ್ವಲ್ಪ ಅನ್ಕೋತೀರಾ. ಆ ರೀತಿ ಎಲ್ಲ ಅನ್ಕೊಳ್ಳೋಕೆ ಹೋಗ್ಬಿಡಿ. ಈ ರೀತಿ ಸಾಲ ಸೌಲಭ್ಯ ತೊಗೊಂಡಿರೋದು ನಿಮ್ಮಂಥವ್ರೆ. ಈ ಒಂದು ಯೋಜನೆ ಮೂಲಕ ಆಲ್ರೆಡಿ ಮೊದಲನೇ ಟರ್ಮ್ನಲ್ಲೇ 80,77,733 ಜನ ಅಪ್ಲೈಯನ್ನು ಮಾಡಿದರು. ಅದರಲ್ಲಿ 68,24,991 ಜನಕ್ಕೆ ಸಾಲವನ್ನು ಕೊಟ್ಟಿದ್ದಾರೆ. ಆ ಸಾಲದಲ್ಲಿ ಆಲ್ರೆಡಿ 29,74,484 ಜನ ಸಾಲವನ್ನು ರಿಟರ್ನ್ ಕೂಡ ಮಾಡಿಯಾಗಿದೆ. ಮತ್ತು ಎರಡನೇ ಟರ್ಮ್ನಲ್ಲಿ 26,88,281 ಜನ ಸಾಲಕ್ಕೆ ಅಪ್ಲೈ ಮಾಡಿದರು. ಅದರಲ್ಲಿ 20,72,575 ಜನಕ್ಕೆ ಸಾಲ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ 6,02,275 ಜನ ಆಲ್ರೆಡಿ ಲೋನ್ನ ರಿಟರ್ನ್ ಮಾಡಿದ್ದಾರೆ. ಇನ್ನು ಮೂರನೇ ಟರ್ಮಲ್ಲಿ 5,60,411 ಜನ ಅಪ್ಲೈ ಮಾಡಿದರು. ಅದರಲ್ಲಿ 3,91,719 ಜನಕ್ಕೆ ಲೋನ್ ಕೂಡ ಸ್ಯಾಂಕ್ಷನ್ ಆಗಿದೆ, ಅಂದರೆ ಲೋನ್ ಕೊಟ್ಟಿದ್ದಾರೆ. ಸೊ ಇನ್ನದು ಈ ಥರ್ಡ್ ಟರ್ಮ್ ನಡೀತಾ ಇರೋದ್ರಿಂದ ಲೋನಿನ ರಿಪೇಮೆಂಟ್ ಯಾರಿಂದನೂ ಕೂಡ ಆಗಿಲ್ಲ. ಸೊ ಈಗಲೂ ಕೂಡ ಆ ಒಂದು ಯೋಜನೆ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಇದು PM ಸ್ವನಿಧಿ ಯೋಜನೆ ಅಂತ ಅಂದ್ಬಿಟ್ಟು, ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಅಂತ ಅಂದ್ಬಿಟ್ಟು ಅದನ್ನು PM ಸ್ವನಿಧಿ ಯೋಜನೆ ಅಂತ ಕೂಡ ಹೇಳ್ತಾರೆ. ಆ ಒಂದು ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆ ಏನಕ್ಕೆ ಅಂದರೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡೋವಂಥವ್ರು ಈಗ ದಿನ ಬಂಡವಾಳ ಹಾಕಿ ಐಟಮ್ಗಳನ್ನು ತಂದು ವ್ಯಾಪಾರ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ಕೈ ಸಾಲಗಳು ಮಾಡ್ಕೊಬಿಡ್ತಾರೆ. ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ಗೆ ಅದೆಲ್ಲ ದುಡ್ಡು ತಂದುಬಿಡ್ತಾರೆ. ಸೊ ಇಂಟ್ರೆಸ್ಟ್ ಕೆಟ್ಟದೇ ಆಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಈ ಒಂದು PM ಸ್ವನಿಧಿ ಯೋಜನೆ ಮೂಲಕ ಬ್ಯಾಂಕ್ನಿಂದಲೇ ಯಾವುದೇ ಶ್ಯೂರಿಟಿ ಕೊಡಬೇಕಾಗಿಲ್ಲ. ಇದಕ್ಕೆ ಯಾವುದೇ ಅಂದರೆ ಏನು ಶ್ಯೂರಿಟಿಯನ್ನು ಕೊಡಬೇಕಾಗಿಲ್ಲ. ಜಸ್ಟ್ ನೀವು ಅಲ್ಲಿ ವ್ಯಾಪಾರ ಮಾಡ್ತಿರಲ್ಲ, ಅದೊಂದು ಬೀದಿ ಬದಿ ವ್ಯಾಪಾರಿಗಳ ಕಾರ್ಡ್ ಅಂತ ಅಂದ್ಬಿಟ್ಟು ಯಾರು ಕೊಡ್ತಾರೆ ಅದನ್ನು ತಿಳಿಸ್ತೀನಿ. ಆ ಒಂದು ದಾಖಲೆ ಇದ್ದರೆ ಸಾಕು, ಬೇರೆ ಯಾವುದೇ ರೀತಿಯಾದಂಥ ಶ್ಯೂರಿಟಿಯನ್ನು ಕೊಡಬೇಕಾಗಿಲ್ಲ. ಈ ಒಂದು ಲೋನ್ಗೆ ಅಪ್ಲೈ ಮಾಡ್ಬೋದು. ಮೊದಲನೇ ಬಾರಿಗೆ 10,000 ರೂಪಾಯಿ ಲೋನ್ ಕೊಡ್ತಾರೆ. ಅದನ್ನು ನೀವು ವಾಪಸ್ ಮಾಡಿದ್ಮೇಲೆ 20,000 ರೂಪಾಯಿ ಲೋನ್ ಕೊಡ್ತಾರೆ. ಅದನ್ನು ವಾಪಸ್ ಕೊಟ್ಮೇಲೆ 50,000 ರೂಪಾಯಿ ಲೋನ್ವರೆಗೂ ನೀವು ತಗೋಬೋದಾಗಿದೆ. ಸೊ ಈ ಒಂದು ಲೋನ್ಗೆ ಈಗ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಮೂಲಕ ಸಾಲ ಸೌಲಭ್ಯವನ್ನು ಕಲ್ಪಿಸಲು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ನ ವೆಬ್ಸೈಟ್ PMSVANIDHI ಅಂದರೆ PM ಸ್ವನಿಧಿ .MOHUA.gov.in. ಡಿಸ್ಕ್ರಿಪ್ಷನಲ್ಲಿ ಇದು ಲಿಂಕನ್ನು ಕೂಡ ಕೊಡ್ತೀನಿ. ಇದರಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಆಸಕ್ತರು KYC ದಾಖಲೆಗಳೊಂದಿಗೆ ನಿಮ್ಮ ಹತ್ತಿರದ CSC ಕಂಪ್ಯೂಟರ್ ಸೆಂಟರ್ಗಳ ಸೇವಾ ಕೇಂದ್ರ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ, ಅಕಸ್ಮಾತ್ ನೀವು ವ್ಯಾಪಾರ ಮಾಡ್ತಿದ್ದು ಸಣ್ಣ ಫುಟ್ಪಾತ್ಗಳಲ್ಲಿ ಅಥವಾ ರೋಡ್ ಸೈಡ್ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ದರೆ, ನಿಮ್ಮ ಹತ್ರ ಏನಾದರೂ ಕಾರ್ಡ್ ಗಿರ್ಡ್ ಹತ್ರ ಇಲ್ಲ ಅಂತಂದರೆ, ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೂ ಕೂಡ ನೀವು ವ್ಯಾಪಾರ ಮಾಡ್ತಾ ಇರುವಂತಹ ವ್ಯಾಪ್ತಿ ಏನಿರುತ್ತೆ ಅದರ ನಗರ ಸ್ಥಳೀಯ ಸಂಸ್ಥೆಗಳೇನಿರುತ್ತೆ ಅಲ್ಲಿ ಹೋಗಿ ಭೇಟಿ ಮಾಡ್ಬೋದು. ಅವರು ಇದ್ರ ಬಗ್ಗೆ ಸಂಪೂರ್ಣವಾಗಿ ಗೈಡ್ ಮಾಡಿ ನಿಮಗೆ ಆ ಒಂದು ವ್ಯಾಪಾರ ಮಾಡ್ತಿರೋದಕ್ಕೆ ಒಂದು ದಾಖಲಾತಿ ಕೊಡ್ತಾರೆ. ಆ ದಾಖಲಾತಿ ತೊಗೊಂಡು ನೀವು ಸೇವಾ ಕೇಂದ್ರಗಳಲ್ಲಿ ಅಪ್ಲೈ ಮಾಡಿ ಈ ಒಂದು ಲೋನನ್ನು ತೊಗೋಬೋದು. ಮಾಡಲ್ಲ ಅಂತ ಅನ್ಕೋಬೇಡಿ, ಪ್ರಯತ್ನ ಪಟ್ಟಿಲ್ಲ ಅಂದರೆ ಏನೂ ಸಿಗಲ್ಲ. ಸೊ ಅವಶ್ಯಕತೆ ಇದ್ದವ್ರು ಮಾತ್ರ ಬಳಸ್ಕೊಳ್ಳಿ, ಅನಾವಶ್ಯಕವಾಗಿ ಸಾಲ ಮಾಡ್ಕೋಬೇಡಿ. ಅವಶ್ಯಕತೆ ಇದ್ದವರು ವ್ಯಾಪಾರ ಮಾಡಲಿಕ್ಕೆ ಏನಾದರೂ ಅವಶ್ಯಕತೆ ಇದ್ದರೆ, ಯಾಕಂದರೆ ತುಂಬ ಕಡಿಮೆ ಬಡ್ಡಿ ದರ ಇದು. ಸೊ ಅವಶ್ಯಕತೆ ಇದ್ದರೆ ನೀವು ಇದನ್ನು ಬಳಸ್ಕೋಬೋದಾಗಿದೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.